ಕೇಂದ್ರದ ನರೇಂದ್ರ ಮೋದಿರವರ ಸರ್ಕಾರ ನೆರಿಗೆ ಯೋಜನೆ ತಿದ್ದುಪಡಿಯನ್ನು ಮಾಡಿರುವುದನ್ನು ಖಂಡಿಸಿ ಇಂದು ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯದ ಉಸ್ತುವಾರಿಗಳು ಮತ್ತು ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಸೂಫಿಯಾ ಜುಬೇದ್ ರವರು, ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಉಮಾ ಶ್ರೀನಿವಾಸ್ ರೆಡ್ಡಿ, ಮಹಿಳಾ ಕಾಂಗ್ರೆಸ್ನ ಟಿಸಿ ಹಳ್ಳಿ ಸುಶೀಲಮ್ಮ, ಈಲಲ್ಗೆ ನಾಗವೇಣಿ, ದೇವಿಕಾ ಗಾಯತ್ರಿ, ನಾಗರತ್ನ ಮತ್ತು ಮಹಿಳಾ ಕಾಂಗ್ರೆಸ್ನ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮೊಬೈಲ್ ಸ್ವಲ್ಪ ಹಿಂದೆ ಕೊಡಿ. ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಮಹಾತ್ಮ ಗಾಂಧಿಗೆ ಜೈ. ತಲಗಲಿ ತಲಗಲಿ. ಸ್ವಲ್ಪ ಲೋಗ ಇಂದ
ಬನ್ನಿ ಎಲ್ಲ ಹಿಂದೆ ಬನ್ನಿ ಫೋನ್ ಹಿಂದೆ ಫೋನ್ ಹಿಂದೆ ಆ ಸುತ್ತಿಗೆ ಬೇರೆ ಇದಿತ್ತಲ್ಲ ಚನಿಕೆ ಎಲ್ಲ ನಿಮ್ಮ ಲೇಡೀಸ್ ಎಲ್ಲ ಇದ್ದೇ ಇದ್ರೆ ಅವ್ರನ್ನ ಕರೆದ್ಬಿಡಿ ಸ್ವಲ್ಪ ಚನಿಕೆ ಸುತ್ತಿಗೆ ಎಲ್ಲ ಮುಂದೆ ತಗೊಳ್ಳಿ ಚನಿಕೆ ಸುತ್ತಿಗೆ ಬಿಜೆಪಿ ಸರ್ಕಾರಕ್ಕೆ ಈ ಒಂದು ನಮ್ಮ ರಾಜ್ಯದ ಮೂಲೆಯಲ್ಲಿ ಗ್ರಾಮೀಣ ಪ್ರದೇಶದ ಆನೇಕಲ್ನಲ್ಲಿ ನಾವು ಎಲ್ಲ ಮಹಿಳೆಯರು ಇವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ 11-12 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅಚ್ಚೇ ದಿನ ಯಾರಿಗೂ ಬಂದಿಲ್ಲ. ಇವತ್ತು ಇನ್ನೊಂದು ಹೊಸ ಈ ರೀಸೆಂಟ್ ಆಗಿ ನಡೆದ ಪಾರ್ಲಿಮೆಂಟ್ ಅಲ್ಲಿ ನಾವು ನೋಡಿದ್ವಿ ಏನಾಯ್ತು ಅಂತ. ನಮ್ಮ ಮನ್ರೇಗಾ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆನ ಇವರು ಕಿತ್ತು ಬಿಸಾಕಿ ಅದನ್ನ BBG ಗ್ರಾಮ್ಸಿ ಅಂತ ಒಂದು ಹೊಸದಾಗಿ ಒಂದು ಹೊಸದು ಯೋಜನೆ ಅವರು ತಂದಿದ್ದಾರೆ. ಈಗ ನಿಜವಾಗ್ಲೂ ಇದು ಎಷ್ಟು ಜನರಿಗೆ ಎಷ್ಟು ಕೋಟ್ಯಾಂತರ ಜನರಿಗೆ ಇದು ಒಳ್ಳೇದಾಗ್ತಿತ್ತು. ವಿಶೇಷವಾಗಿ ಬಡವರಿಗೆ, ಮಹಿಳೆಯರಿಗೆ. ನೋಡಿ, ಮಹಿಳೆಯರು ಅವ್ರಿಗೆ ಉದ್ಯೋಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಿಗಬೇಕು ಅಂತ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಮೂಲಕನೇ ನಮ್ಮ ಮಹಾತ್ಮ ಗಾಂಧೀಜಿ ಅವರ ಕನಸು ಏನಿತ್ತು ಅಂದ್ರೆ ಗ್ರಾಮ ಸ್ವರಾಜ್ಯ ಅಂತ. ಅದನ್ನ ಇವತ್ತು ಕಿತ್ತು ಬಿಸಾಕಿ ಬೇರೆ ಒಂದು ಕೇಂದ್ರ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಮಲ್ತಾಯಿ ಧೋರಣೆಗಳು ಮಾಡಿದ್ದಾರೆ. 60% 40% ಈಗ ಮಾಡಿದ್ದಾರೆ. ಕೋಟ್ಯಾಂತರ ಜನ, ಇದು ಸುಮಾರು ಆಲ್ಮೋಸ್ಟ್ 40-50 ಕೋಟಿ ಜನ ಇದು ಜನರಿಗೆ ಒಳ್ಳೇದಾಗ್ತಾ ಇದೆ. ಇದು ವಿಶೇಷವಾಗಿ ಮಹಿಳೆಯರು 53% ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ಕೆರೆ ಕಟ್ಟೋದಾಗಿರ್ಲಿ, ಏನೇ ಕೆಲಸ ಆಗಿರ್ಲಿ, ಅವರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಅವ್ರಿಗೆ 100 ದಿನ ಅವ್ರಿಗೆ ನಮ್ಮ 20 ವರ್ಷದಿಂದ ಅವರು ಸ್ವಾಭಿಮಾನದಿಂದ ಅವ್ರಿಗೆ ನಮ್ಗೆ ಕೆಲಸ ಸಿಗ್ತಾ ಇದೆ. ಅವ್ರಿಗೆ ಕಡ್ಡಾಯವಾಗಿ 100 ದಿವಸ ಕೊಡ್ಲೇಬೇಕು ಅಂತ ಈ ನಮ್ಮ ಮನ್ರೇಗಾಯಿಂದ ಆಗಿತ್ತು. ಆದ್ರೆ ನಾವು ನೋಡ್ತಾ ಇದ್ದೀವಿ ಒಂದಾದ್ಮೇಲೆ ಒಂದು ಈ ಬಿಜೆಪಿ ಸರ್ಕಾರ ಮಹಿಳೆಯರ ವಿರುದ್ಧ, ಬಡವರ ವಿರುದ್ಧ, ದಲಿತರ ವಿರುದ್ಧ, ಆದಿವಾಸಿಗಳ ವಿರುದ್ಧ, ಆಮೇಲೆ ವಿಶೇಷವಾಗಿ ನಮ್ಮ ರೈತರ ವಿರುದ್ಧ ಒಂದಾದ್ಮೇಲೆ ಒಂದು ಅವರು ಹೊಸ ಕಾಯ್ದೆ ಕಾನೂನನ್ನ ತರ್ತಿದ್ದಾರೆ. ನಾವು 4-5 ವರ್ಷ ಹಿಂದೆ ಸಹ ನಾವು ನೋಡಿದ್ವಿ 3 ಈ ಕೃಷಿ ಕಾಯ್ದೆಗಳನ್ನು ಅವ್ರು ತಂದ್ರು. ಕೋಟ್ಯಾಂತರ ಜನ ಪ್ರತಿಭಟನೆ ಮಾಡಿದ್ರು. ಆಮೇಲೆ ಎಲೆಕ್ಷನ್ ಬರ್ತಾ ಇದೆ ಅಂತ ಅವರು ಅದನ್ನ ವಾಪಸ್ ಹೋದ್ರು. ಇವತ್ತು ನಾವು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ನಾವು ಮಾಡಿದ್ದೀವಿ. ನಮ್ಮ ಉಸ್ತುವಾರಿಯಾದಂತಹ ಶ್ರೀಮತಿ ಶಾಫಿಯಾ ಜುಬೇರ್ ಅವರು ಸಹ ಬಂದಿದ್ದಾರೆ, ಮತ್ತೆ ಎಸ್ಟರ್ ಅವರು ಬಂದಿದ್ದಾರೆ. ನಮ್ಮ ನ್ಯಾಷನಲ್ ಅಧ್ಯಕ್ಷರಾದಂತಹ ನಮ್ಮ ಅಲ್ಕಾ ಲಾಂಬಾ ಅವರ ನೇತೃತ್ವದಲ್ಲಿ, ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇರ್ಬೋದು, ನಮ್ಮ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಮತ್ತೆ ರಾಮಚಂದ್ರ ಇರ್ಬೋದು, ಈ ಭಾಗದ ಶಾಸಕರು ಆದಂತಹ ಶ್ರೀ ಶಿವಣ್ಣ ಸರ್ ಇರ್ಬೋದು. ನಾವು ಇವತ್ತೊಂದು ಸಾಂಕೇತಿಕವಾಗಿ ಮಹಿಳೆಯರ ಪರ, ರೈತರ ಪರ, ಬಡವರ ಪರ ಒಂದು ಈ ಹೋರಾಟ ನಾವು ಇಡೀ ದೇಶದಲ್ಲಿ ನಾವು ಪ್ರಾರಂಭ ಆಗಿದೆ. ಒಂದು ಬೃಹತ್ ಪ್ರತಿಭಟನೆ ಸಹ ಮೊನ್ನೆ
ನಮ್ಮ ಫ್ರೀಡಮ್ ಪಾರ್ಕಲ್ಲಾಯಿತು, ರಾಜ್ಭವನ್ ಚಲೋ ಅಂತ ಸಹ ಒಂದು ಪ್ರತಿಭಟನೆ ಆಯಿತು. ನಾವು ಇದನ್ನ ಅವರು ವಾಪಸ್ ತಗೊಳ್ಳೋವರೆಗೂ ಈ ಪ್ರತಿಭಟನೆ ನಾವು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಪ್ರತಿಯೊಂದು ಪಂಚಾಯತ್ ಮಟ್ಟದಲ್ಲೂ ನಾವು ಈ ಹೋರಾಟ ನಾವು ಮಾಡ್ತೀವಿ ಅಂತ ನಾವು ಹೇಳಕ್ ಬಯಸ್ತೀವಿ. हमारे प्राइम मिनिस्टर ने इसको दिया था, जो पूरी दुनिया की मुझे लगता सबसे बड़ी सोशल रिफॉर्मिंग योजना थी, जिसने गांवों में रहने वाले लोगों को रोजगार दिया, वरना लोग गांव छोड़ के शहरों में जाते थे, उनके बच्चे पढ़ नहीं पाते थे। इस योजना का प्रारूप ये था कि इसमें राइट टू वर्क, रोजगार, उनका एक राइट था कि उनको काम मिलना चाहिए, और काम नहीं मिलता है तो उनको कुछ स्टाइपेंड मिलता था ताकि वो अपने परिवार का पालन पोषण कर सके। तो मुझे लगता है भारतीय जनता पार्टी किसानों के खिलाफ है, महिलाओं के खिलाफ है, दलितों के खिलाफ है। उन्होंने ग्रामीण इलाकों में इस बड़ी योजना को खत्म करने का सोचा है। उन्होंने पहले ये एक्ट था, अब इसको पॉलिसी बना दिया है। पॉलिसीज तो रोज चेंज हो सकती हैं, और पहले इसका पर्पस था कि लेबर इंटेंसिव, यानी कि लोगों को रोजगार देना। अब उन्होंने इसको हटा दिया है, इसमें मटेरियल कॉस्ट बढ़ा दिया है और लेबर का पार्टिसिपेशन कम कर दिया है। इसके अलावा उन्होंने स्टेट्स के ऊपर इसका बोझ ज्यादा डाल दिया है। स्टेट्स को पहले ही मोदी सरकार पैसे नहीं दे रही है, खासतौर पर जहाँ कांग्रेस की सरकार है। तो वो ये योजना को बंद करने का एक बहुत बड़ा कदम बीजेपी ने उठाया है। और मुझे लगता है जिस प्रकार से कांग्रेस पार्टी ने पूरे आंदोलन देश में चला रखे हैं, चाहे गाँव हो, चाहे शहर हो, चाहे जिले हो, मुझे लगता है। और इसका नाम बदलने से क्या होता है, आप देखिए, नाम बदलने से कोई योजना क्या मजबूत होती है? अगर उनको नए नाम से अब योजना रखनी थी, नई योजना लेकर आओ ना। हमेशा बीजेपी मोदी सरकार नया नाम रख के योजना को खत्म करने का काम कर देती है। तो मुझे लगता है इस देश को समझना चाहिए कि मोदी सरकार अच्छे दिन नहीं बल्कि खराब दिन इस देश के लिए लाई है। लगभग 10-15 साल इस सरकार को हो रहे हैं, लेकिन अच्छे दिन का इंतजार जनता का भी खत्म नहीं हुआ है। 15 लाख रुपए उनके खाते में आने थे, वो 15 साल में भी नहीं आ पाए हैं। ये मुझे लगता है अब अंत है बीजेपी का, हर चीज का अंत होता है, धीरे धीरे अंत हो रहा है। और मुझे पूरी उम्मीद है कि हम सब मिलकर आगे कर्नाटका हो, चाहे दिल्ली हो, चाहे केंद्र हो, कांग्रेस की सरकार लाएंगे और किसानों के हित की बात, महिलाओं के हित की बात, दलितों के हित की बात, महिलाओं के अधिकारों की बात हम करेंगे और मजबूत करेंगे। और जो 33% का आरक्षण की हम बात करते हैं, जो लोकसभा राज्यसभा में पास हो गया लेकिन जिसको इम्प्लीमेंट नहीं कर रहे, उसको भी इम्प्लीमेंट कराएंगे। नरेगा में भी 60% महिलाएं काम करती हैं। तो महिलाओं के अधिकारों में बहुत बड़ा वार किया है मोदी सरकार ने, और मुझे पूरी उम्मीद है हमारी महिलाएं जब वोट करेंगी तो मोदी के खिलाफ करेंगी और कांग्रेस को मजबूत करेंगी। जय भारत, थैंक यू। जुबेर हूँ, मैं ऑल इंडिया महिला कांग्रेस की जनरल सेक्रेटरी हूँ, कर्नाटका की प्रभारी है। यहाँ इस नरेगा योजना को आंदोलन करने के लिए मैं यहाँ आई हूँ, और यहाँ हमारी अध्यक्ष है सौम्या रेड्डी जी, बहुत मजबूती के साथ उन्होंने बेड़ा उठाया है। और मुझे लगता है कि आने वाले दिनों में और ज्यादा भागीदारी आप हमारी महिलाओं की देखेंगे। ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಸ್ಟೇಟ್ ಮಹಿಳಾ ಪ್ರೆಸಿಡೆಂಟ್ ಆದಂತ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಪುತ್ರಿ ಆದಂತ ಸೌಮ್ಯ ಮೇಡಮ್ ಅವರು ಇವತ್ತಿನ ದಿವಸ ನಮ್ಮ ಆನೇಕಲ್ ತಾಲೂಕು ಬಂದು ಮೊನ್ನೆ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಇದು ಫ್ರೀಡಮ್ ಪಾರ್ಕ್ನಲ್ಲಿ ವಿಧಾನಸಭೆ ಚಲೋ ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದೇ ದಿವಸಕ್ಕೆ ಕಾರ್ಯಕ್ರಮನ ಹೇಳಿ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಸೌಮ್ಯ ಮೇಡಮ್ ಅವ್ರಿಗೆ ಮತ್ತೆ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ಉಸ್ತುವಾರಿ ಮೇಡಮ್ಗೆ ನಾನು ಈ ಆನೇಕಲ್ ಪರವಾಗಿ ನಮ್ಮ ಮಹಿಳೆಯರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸೌಮ್ಯ ಮೇಡಮ್ ಅವರು ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳು ಮಾಡ್ತಾರೆ, ಅವ್ರು ಬಿಡೋದಿಲ್ಲ. ಅವರು ಹೇಳಿದ್ದು ಮಾಡೇ ತೋರಿಸ್ತಾರೆ ಅಂತ, ಹೋರಾಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೌಮ್ಯ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಆನೇಕಲ್ ಪರವಾಗಿ ಜೈ ಹಿಂದ್.